ಕೆಳಗಡೆ ಎಲ್ಲ ಸೀದೋಗಿರೋಂಗೈತೆ, ಗೊತ್ತಿಲ್ಲ. ಸೀದೋಗಿಲ್ಲ ಅನ್ಸುತ್ತೆ, ಮಸ್ಟ್ ಸೀದೋಗಿಲ್ಲ ಅಂದರೆ ಸಾಕು. ಎಲ್ಲ ಫುಲ್ ಎಲ್ಲ ಕಡೆ ಲಾಕ್ ಆಗ್ಬಿಟ್ಟಿದೆಲ್ಲ ಇದು. ಅದಕ್ಕೆ ಸ್ಲೋಲ್ ಇಟ್ಟಿದೆ. ಅದೇ ಅತ್ತು ಗೊತ್ತಿತ್ತು ನೀನು ಬತ್ತೀಯ ಅಂತ. ಅದೇ ಬಿಡು. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ಜಸ್ಟ್ ಅಂಗಡಿ ಹತ್ರ ಹೋಗಬೇಕಿತ್ತು. ಇನ್ನೂ ಅಂಗಡಿ ಓಪನ್ ಮಾಡಿಲ್ಲ. ಸೊ ಮನೆಯಲ್ಲಿ ಮಮ್ಮಿ ಡ್ಯಾಡಿ ಎಲ್ಲರೂ ಬೆಂಗಳೂರು ಹೋಗೋರೆ. ಇನ್ನೇ ಅವರು ಒಂದು ಆಫ್ಟರ್ನೂನ್ ಅಷ್ಟಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರೆ. ಸೊ ಅದಕ್ಕೋಸ್ಕರ ನಾನು ಇವಾಗ ರೆಡಿ ಆಗಿಬಿಟ್ಟು ಕಾಲೇಜ್ಗೆ ಹೋಗೋಣ ಅಂತ ಇದ್ದೆ. ಬಟ್ ಇವಾಗ ಬೇಡ, ಅಂಗಡಿನೂ ಓಪನ್ ಮಾಡಬೇಕಲ್ಲ ಅಂದ್ಬಿಟ್ಟು ಓಪನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇದು ನೋಡಿ, ಇದು ಹೆಂಗೆ ಕೂತೈತೆ ರೆಡಿ ಆಗಿಬಿಟ್ಟು. ಇದಕ್ಕೆಲ್ಲ ಹಾಲು ಹಾಕಿದಾಯಿತು. ಇನ್ನು ಮಧ್ಯಾಹ್ನ ಒಂದು ಸತಿ ಬಂದ್ಬಿಟ್ಟು ಹಾಕ್ಬಿಟ್ಟು ಹೋಗ್ತೀನಿ. ಅಲ್ಲಿವಾಗ ಏನು ಟೆನ್ಷನ್ ಇಲ್ಲ. ಇದಕ್ಕೆ ದೀಪ ಎಲ್ಲ ಅವರೇ ಹಚ್ಬಿಟ್ಟು ಹೋಗೋರೆ. ಈಗ ನಾನು ಹೋಯ್ತಿದ್ದಂಗೆ, ನಾನು ಈಚೆ ಹೋಯ್ತಿದ್ದಂಗೆ ಅದೇ ಬಂದ್ಬಿಡ್ತದೆ, ಬಿಟ್ಟು ಅಂಡು ಲಾಕ್ ಮಾಡಿಬಿಡ್ತಾರೆ ಅಂತ. ಓರಿಯೋ ಬಾ, ಹೋಗ್ಬಿಟ್ಟು ಅಂಗಡಿ ಎಲ್ಲ ಓಪನ್ ಮಾಡಬೇಕು. ಬಾ ಈಚೆ. ಗಾಡಿ ಅಲ್ಲಿ ಈಚೆ ನಿಲ್ಸೋರೆ, ಆ ಗಾಡಿನೆಲ್ಲ ತೊಗೊಂಬರ್ಬೇಕು. ಕೀ ಇಲ್ಲ ಅದ್ರದ್ದು. ಇನ್ನೊಂದು ಕೀ ಎತ್ಕೊಂಡು ಹೋಗ್ತಾಯಿದ್ದೀನಿ. ಆ ಗಾಡಿ ಎಲ್ಲ ತೊಗೊಂಬಂದು ಅಂಗಡಿ ಎಲ್ಲ ಓಪನ್ ಮಾಡಿ ಅಂಗಡಿ ಹತ್ರನೇ ಸಿಗ್ತೀನಿ. ಗೈಸ್, ಅಂಗಡಿ ಎಲ್ಲ ಬಂದು ಓಪನ್ ಮಾಡಿ ಆಗಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರನೇ ಇದ್ದೀನಿ. ಸೊ ಮಳೆ ಬರೋ ವೆದರ್ ಆಗಿದೆ, ಬಟ್ ಮಳೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ವೆದರ್ ಮಾತ್ರ ಅದೇ ಥರ ಐತೆ. ಕಸ್ಟಮರ್ಸ್ ಎಲ್ಲ ಏನಿಲ್ಲ. ಫುಲ್ ವೆದರೆಲ್ಲ ಖಾಲಿ ಅಂಗಡಿಗಳೆಲ್ಲ ಕ್ಲೋಸ್ ಆಗೈತೆ, ಸ್ವಲ್ಪ ಓಪನ್ ಇಲ್ಲ. ನಮಗೂ ಟೈಮ್ ಪಾಸ್ ಆಗಬೇಕಂದ್ರೆ ಬಾಯ್ಸ್ ಇದ್ದರೆ ಟೈಮ್ ಪಾಸ್ ಆಗಿಬಿಡುತ್ತೆ, ಬಟ್ ಬಾಯ್ಸ್ ಇಲ್ಲ ಅಂದರೆ ಟೈಮ್ ಪಾಸ್ ಆಗೋಲ್ಲ. ಸೊ ನೋಡೋಣ, ಬಿಸ್ನೆಸ್ ಇವತ್ತೇನು ಅಷ್ಟಕ್ಕಷ್ಟೇ. ಈ ಥರ ವೆದರ್ ಇದ್ದರೆ ಬಿಸ್ನೆಸ್ ಆಗೋದು ಡೌಟೇನೆ. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡೋಣ ಅಂದರೆ ನೆಟ್ವರ್ಕ್ ದೊಡ್ಡ ಪ್ರಾಬ್ಲಮ್. ನೆಟ್ವರ್ಕ್ ಕೂಡ ಸಿಗ್ತಾಯಿಲ್ಲ. ಒಂದು ಪಾಯಿಂಟ್ ಕೂಡ ಜಿಯೋ ನೆಟ್ವರ್ಕೇ ಸಿಗ್ತಾಯಿಲ್ಲ. ಅದೇ ಬೇಜಾರು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಅದು ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು. ಇವತ್ತೆಲ್ಲ ಫುಲ್ ಕೂತಿರೋದೇನೆ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಊಟಕ್ಕೆ ಹೋಗ್ಬೇಕಿದೆ, ಅದಕ್ಕೆ ಎಲ್ಲ ಒಳಗಡೆ ಎತ್ತಿಟ್ಬಿಟ್ಟು ಡೋರ್ ಹಾಕೊಂಡು ಹೋಗ್ತಾಯಿದ್ದೀನಿ. ಬರೋದು ಒಂದು 5-10 ನಿಮಿಷ ಲೇಟ್ ಆದರೂ ಪ್ರಾಬ್ಲಮ್ ಇರೋಲ್ಲ. ಪಾರ್ಸಲ್ ತೊಗೊಂಬಂದು ಮನೆಗೆ ಹೋಗ್ತಾಯಿದ್ದೀನಿ. ಊಟ ಮಾಡಿಕೊಂಡು ಒಟ್ಟಿಗೆ ಬರ್ತೀನಿ. ಕ್ಲೋಸ್ ಎಲ್ಲ ಆ ಕಡೆ ಮಾಡಿದ್ದೀನಿ. ಗ್ರೀಸ್ ಆಯಿತು. ಈ ಕಡೆ ಕ್ಯಾಮ್ರಾ ನೋಡ್ಕೊಂಡು ಗ್ರೀಸ್ ಆಯಿತು. ಊಟ ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಓಪನ್ ಮಾಡೋಣ. ಈಗ ಮಲಗಿರ್ತಾಳೆ, ಎದ್ದು ಬಂದುಬಿಡ್ತಾಳೆ. ಬೆಳಿಗ್ಗೆಯಿಂದ ಯಾರೂ ಇಲ್ಲ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಸೈಲೆಂಟಾಗಿರ್ಬೇಕು. ಎಲ್ಲೋ ಸೌಂಡ್ ಬರ್ತಾಯಿದೆ. ಅವರೇ ಫ್ರೆಂಡ್ಸ್ ಬಂದ್ರಲ್ಲ. ಫಸ್ಟ್ ಈಚೆಗೆ ಹೋಯ್ತೆ. ಈಚೆ ಹೋಗಲ್ವಾ? ನಡಿ ಮತ್ತೆ ಒಳಗಡೆ ಊಟ ತೊಗೊಂಬಂದಿದ್ದೀನಿ. ಊಟ ಎತ್ಕೊಳ್ಳೋಣ, ಮರ್ತೋಗ್ಬಿಡ್ತೀನಿ ನಾನು. ಬಾ. ಫಸ್ಟು ಕಾಲ್ಗೆ ಎಲ್ಲಿ ಸಿಕ್ಕಿದ್ರೆ ಕಾಲು ಕಚ್ಚಕ್ಕೆ ನೋಡ್ತದೆ. ಇವಾಗ ಹಾಲು ಹಾಕಬೇಕು. ಬೆಳಿಗ್ಗೆ ಹಾಕ್ಬಿಟ್ಟು ಹೋಗಿದ್ದೆ, ಬಟ್ ಅವಾಗಿಂದ ಮತ್ತೆ ಹಾಕೇ ಇಲ್ಲ, ಬಂದೇ ಇಲ್ಲ ನಾನು. ಈ ಕಡೆ ಬಾ. ಮಮ್ಮಿ ಇಲ್ಲ ಅಂದರೆ ಇದೊಂದು ಬೇಜಾರಾಗ್ಬಿಟ್ರಿ. ಇವಾಗ್ಬಿಟ್ಟು ಹಾಲೆಲ್ಲ ಬಿಸಿ ಮಾಡಿಬಿಟ್ಟು ಹಾಕ್ಬಿಟ್ಟು, ಹಾಲು ಐತಾ ಇಲ್ವಾ ಅದೇ ಗೊತ್ತಿಲ್ಲ. ಫಸ್ಟು ಐತೆ ಅನ್ಸುತ್ತೆ. ನಾನೇ ತೊಗೊಂಬಂದಿದ್ದೆ. ಹಾಲು ಹಾಕೋಣ ಫಸ್ಟು. ಹಾಲು ಹಾಕ್ಬಿಟ್ಟು ಕುಡಿತದೆ ಅಷ್ಟರಲ್ಲಿ. ನಾನು ಊಟ ಎಲ್ಲ ಮುಗಿಸ್ಕೊತೀನಿ. ಟಿ ವಿ ಹಾಕೋಣ. ಟಿ ವಿ ಇಲ್ಲದೆ ಊಟ ಮಾಡೋಕ್ಕಾಗಲ್ಲ. ಫ್ರಿಡ್ಜಲ್ಲಿ ಹಾಲು ಐತೆ, ಎತ್ಕೊಂಡು ಅದಕ್ಕೂ ಹಾಲು ಹಾಕೋಣ. ಬಿಸಿ ಮಾಡ್ತೀನಿ. ಅದ್ರದ್ದು ಮೊಟ್ಟೆಯಲ್ಲಿ 2 ಆಮ್ಲೆಟ್ ಹಾಕೊಂಬಿಟ್ರೆ ಸರಿ ಹೋಗುತ್ತೆ ಊಟದ ಜೊತೆ. ಇಡಕ್ಕೆ ಜಾಗ ಇಲ್ಲ, ಇನ್ನೇನು ಮಾಡೋಣ, ಹಂಗೆ ಮಾಡಬೇಕಾಗುತ್ತೆ. ಆಗಾಗ ಆ ಥರ ಎಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು. ಅಯ್ಯೋ, ಫ್ರಿಡ್ಜಲ್ಲಿ ಇತ್ತಲ್ಲ, ಕೋಲ್ಡ್ ಇದ್ದರೆ ಕುಡಿಯೋಲ್ಲ. ಕೋಲ್ಡ್ ಇದ್ದರೆ ನಾವೇ ಕುಡಿಯೋಲ್ಲ, ಅದು ಕುಡಿತದ. ಹೇಯ್ ಬರಿಯಾ. ಹಾಲು ಹುಡುಕ್ತೈತೆ ಅನಿಸುತ್ತೆ. ಹಾಕೋಣ ಒಂದು 2 ಮಿನಿಟ್ಸ್ ಬಿಸಿ ಮಾಡಿಬಿಟ್ಟು ಹಾಕ್ಬಿಟ್ರೆ ಮುಗೀತು. ನಾನು ಏನಾದರೂ ಹಾಕಬೇಕಲ್ಲ ಅಥವಾ ಇವಾಗ ತಗೊಂಡ್ರೆ ಎಲ್ಲ ತೊಳ್ದಿಕ್ಕೆ ಬೇರೆ ಹೋಗಬೇಕು. ಪರವಾಗಿಲ್ಲ, ಏನಾಗಲ್ಲ, ತೊಳ್ದಿಕ್ಕೆ ಹೋಗೋಣ. ಬಟ್ ಇವಾಗ ತಿನ್ನಬೇಕು ಅಂದಾಗ ತಿನ್ಬಿಡ್ಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ತಿನ್ನಬೇಕು ಅಂದಾಗ ತಿನ್ಬಿಟ್ಟು ತೊಳೆದಿಟ್ಬಿಟ್ಟು ಹೋಯ್ತೀನಿ. ಇದನ್ನು ಹಿರಿಗಾಯ್ಸ್ ಎಲ್ಲ ತಿನ್ಬಿಟ್ಟು ಎಲ್ಲ ಮುಗಿಸ್ಕೊಂಡ ತಿಂದು ಎಲ್ಲ ಆದಮೇಲೆ ಸಿಗ್ತೀನಿ ನಾನು ನಿಮಗೆ. ಫುಲ್ ರೌಂಡಾಗಿ ಒಂದು ಆಮ್ಲೆಟ್ ಹಾಕಿದ್ದೀನಿ. ಎಲ್ಲ ಕೆಳಗಡೆ ಎಲ್ಲ ಸೀದೋಗಿರೋಂಗೈತೆ, ಗೊತ್ತಿಲ್ಲ. ಸೀದೋಗಿಲ್ಲ ಅನಿಸುತ್ತೆ, ಮಸ್ಟ್ ಸೀದೋಗಿಲ್ಲ ಅಂದರೆ ಸಾಕು. ಎಲ್ಲ ಫುಲ್ ಎಲ್ಲ ಕಡೆ ಲಾಕ್ ಆಗ್ಬಿಟ್ಟಿದೆಲ್ಲ ಇದು. ಅದಕ್ಕೆ ಸ್ಲೋಲ್ ಇಟ್ಟಿದೆ, ಬಟ್ ಎಲ್ಲ ಅಂಟ್ಕೊಂಡ್ಬಿಡ್ತಾಯಿದೆ, ಗೊತ್ತಾಯಿಲ್ಲ. ಇರಿ ತೆಗೆದ್ಬಿಟ್ಟು ಹೋಗ್ಬಿಟ್ಟು ಊಟ ಮಾಡ್ಕೊಂಬರ್ತೀನಿ. ಅಂಗಡಿ ತೆಗ್ದಿಲ್ಲ ಅಂತ ಒಂಥರ ತಿಕ್ಲಿ ಹಿಡಿದ್ಬಿಟ್ಟೈತಿ ಇವ್ರಿಗೆಲ್ಲ. ಹಾಲಿಂದ ಇಲ್ಲೇ ಕೂತಿದ್ದೀನಿ. ಏನು ಬಾಗ್ಲಾಕಿತ್ತು? ಊಟ ಮಾಡ್ಕೊಂಬಂದಿದೆ ಕಣೋ, ಆಗ್ಲಿಂದ ಇಲ್ಲೇ ಇದ್ದೀನಿ ಅಂತೀನಿ. ಹಿಂಗೆ ನನಗೂ ನಿಂಗೆ 500 ಬಿಡ್ಸು. ಹಾಂ, ಕಟ್ಟು ಕೊಡು 500 ಫಸ್ಟ್.
ಕೊಡು ನೀನು ತಗೋ ಅಂತ ಏನು ಚಿಕ್ಕ ಮಕ್ಳು ಆಟ ಆಡ್ತಾ ಇದೆಯಾ ತಗೋ ಎಲೆ ಕೊಡು 500 ತಿಕ್ಲಿ ಹಿಡಿದ್ಬಿಟ್ಟೈತಿ ಇವ್ರಿಗೂ ಹಾಲಿನ ಇಲ್ಲೇ ಇಲ್ಲಿ ಇಟ್ಟಿದ್ದ ಜಾಗ ಅಲ್ಲಿ ಎತ್ತಿಟ್ಟಿಲ್ಲ ಆದರೂ ನನಗೆ ಹೇಳ್ತಾವೆ ಇವಾಗ ಒಪ್ಕೊಂಡ ನಾನು ಇರಲಿಲ್ಲ ಊಟಕ್ಕೆ ಹೋಗಿದ್ದ ಕಣಪ್ಪ ಏನಿಲ್ಲ ಇವನು ಆವಾಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ಬಂದೆ ಲೈಟೆಲ್ಲ ಹಾಕಿರಲಿಲ್ಲ ಸೊ ಅದಕ್ಕೋಸ್ಕರನೇ ಬಂದೆ ಎಷ್ಟು ಆಲ್ರೆಡಿ ಟೈಮ್ ಆಗೈತೆ ಸೊ ಅದಕ್ಕೆ ನಾನು ಕ್ಲೋಸ್ ಮಾಡ್ಕೊಂಬರೋಣ ಅದು ಪಾಪ ಒಂದೇ ಇತ್ತಲ್ಲ ಅಂತ ಬಂದೆ ಕ್ಲೋಸ್ ಮಾಡಿಕೊಂಡು ಫಸ್ಟು ಇವಾಗ ಟಿ ವಿ ಫ್ಯಾನ್ ಹಾಕಬೇಕು ಹೆವಿ ಸೆಕೆ ಅಂಗಡಿ ಹತ್ರ ಬಂದ ಬರೋ ಅಷ್ಟರಲ್ಲೇ ಫುಲ್ ಹೆವಿ ಸೆಕೆ ಆಗಿ ಫಸ್ಟು ಟಿ ವಿ ಹಾಕೋಣ ಇನ್ನೇನು ಒಬ್ಬನೇ ಅಲ್ವಾ ಡೋರೆಲ್ಲ ಲಾಕ್ ಮಾಡ್ಬಿಟ್ಟು ಟಿ ವಿ ನೋಡ್ತಾ ಇರ್ತೀನಿ ಅವ್ರು ಇನ್ನೇನು ನಿಯರ್ ಅವರಂತೆ ಸೊ ಅಲ್ಲಿವರೆಗೂ ಬರಲಿ ಏನಾರು ಊಟ ತಂದು ಮಾಡಬೇಕಿದ್ರೆ ತಂದ್ಬಿಟ್ಟು ಮಾಡ್ತೀನಿ ಅವ್ರು ಬಂದು ಮಾಡ್ತೀನಿ ಅಂದರೆ ಮಾಡಿ ಬಾ ಒಳಗಡೆ ನಡಿ ಹಿಂದೆ ಬಾ ನೋಡಿ ಆಟ ಆಡೋಕೆ ಏನೂ ಸಿಕ್ಕಿಲ್ಲ ಅಂದ್ಬಿಟ್ಟು ಸಿಕ್ಕಿದ್ದಲ್ಲೆಲ್ಲ ಆಟ ಆಡ್ತೈತೆ ಯಾರು ಇವತ್ತು ಬೆಳಗ್ಗೆಯಿಂದ ಬಿಟ್ಟಿರಲಿಲ್ಲ ಆಟ ಆಡೋಕ್ಕೆ ಅದಕ್ಕೆ ಎಲ್ಲಿ ಸಂಧಿ ಯಾವ್ದು ಏನು ಸಿಗ್ತೈತೆ ಎಲ್ಲದನ್ನೂ ಹೇಳ್ಕೊಂಡು ಇವಾಗ ಜಂಪು ಯಾವುದನ್ನು ಬಿಡ್ತಾಯಿಲ್ಲ ಎಲ್ಲ ಕಿತ್ತಾಕಿ ಇಲ್ಲಿ ಇಷ್ಟೊತ್ತು ಇಲ್ಲೆಲ್ಲ ಮಾಡಿದಾಯಿತು ಇವಾಗ ನೆಕ್ಸ್ಟು ಈಗ ಇಲ್ಲೂ ಹೋಗೈತೆ ಹೇಯ್ ಕೇಳಿಸ್ತಾಯಿಲ್ಲ ಇವಾಗ ಒಟ್ಟಿನಲ್ಲಿ ಅದು ಕಿತ್ತಾಕಬೇಕು ಅದು ಕಿತ್ತಾಕೋವರೆಗೂ ಮಾತ್ರ ಬರಲ್ಲ ಇದನ್ನೆಲ್ಲ ಮಾತ್ರ ಬಾಕ್ಸ್ ಗೀಕ್ಸ್ನೆಲ್ಲ ಕಿತ್ತೆ ಎಸೀತು ಇಷ್ಟೊತ್ತು ಇವಾಗ ಆಲೆ ಅಲ್ಲಿ ಹೋಗೈತೆ ಇನ್ಮೇಲೆ ಹತ್ತದದೆ ಹತ್ತು ಗೊತ್ತಿತ್ತು ನೀನು ಬತ್ತೀಯ ಅಂತ ಅದೇಯ್ ಬಿಡು ಅದನ್ನೂ ಹಾಳು ಮಾಡ್ತಾರೆ ಒಟ್ಟಿನಲ್ಲಿ ಈಗ ಸಿಕ್ಕುತ್ತೆ ಮುಟ್ಬೇಡ ಕೆಳಿಕೆ ಗೂಸು ಕೆಳಿಕೆ ಇವ್ರು ಹೇಳಿದ್ರೆ ಕೇಳಲ್ಲ ಕೆಳಿಕೆ ಅರೆ ಬಿದ್ದ ಅವ್ರು ಬರೋವರೆಗೂ ಫುಲ್ ಹಿಂಸೆ ಇಡ್ತದೆ ನನಗೆ ಗೊತ್ತಿದ್ದು ಮಲಗಲ್ಲ ಸುಸ್ತಾಗೋವರೆಗೂ ಮಲಗಲ್ಲ ಈಗ ಇದು ಬೆಳಗ್ಗೆಯಿಂದ ಆಟ ಆಡಿಲ್ಲ ಫುಲ್ ಆಟ ಆಡಿ ಎಷ್ಟೊತ್ತಾಗುತ್ತೆ ಎಲ್ಲ ಹಿಂಸೆ ಇಟ್ಟು ಕ್ಯಾಲೆಂಡ್ರು ಗಿಲೆಂಡ್ರ್ ಅರ್ದ್ಬಿಟ್ರೆ ಏನಿಲ್ಲ ನಮ್ಮಮ್ಮ ಬೈತಾರೆ ನನಗೆ ಬೈತಾರೆ ಹೋಗಿ ಈಚೆ ಹೋಗಿ ಮಲ್ಕೋ ಈಚೆ ಹೋಗು ಏನಲ್ಲೇ ನಿಂದು ಅಂತ ಬತ್ತಾಯ್ತದು ಸ್ಟಂಟ್ಸ್ ಏನೇನೋ ಮಾಡ್ತೈತೆ ಬಿದ್ದು ಆಲೆ ಒಂದ್ಸಲಿ ಬೀಳ್ತು ಇವಾಗ ಇನ್ನೊಂದ್ಸಲಿ ಬೀಳ್ತೆ ಹೋಗು ಇರಿ ಗೈಸ್ ನಾನು ಊಟ ತೊಗೊಂಬತ್ತೀನಿ ಅವರು ಬಂದು ಇನ್ನೂ ಲೇಟ್ ಆಯ್ತದ ಮಾಡೋದು ನಾನು ಊಟ ಎಲ್ಲ ತೊಗೊಂಬಂದು ಊಟ ಮಾಡ್ತೀನಿ ನಾನು ಮಾಮೂಲಿ ಹೋಗ್ಬೇಕು ಎಗ್ರೆಸ್ ತೊಗೊಂಬತ್ತೀನಿ ಎಗ್ರೆಸ್ ತೊಗೊಂಬಂದು ತಿಂದ್ಬಿಟ್ಟು ಆರಾಮ್ಸಿ ಮಲ್ಕೊಂಬಿಟ್ರೆ ಅವ್ರು ಬಂದಾಗ ಗೇಟ್ ಓಪನ್ ಮಾಡ್ತೀನಿ ನಿಯರ್ ಅವರಂತೆ ಸೊ ಅವ್ರು ಬಂದು ಮಾಡೋ ಅಷ್ಟಲ್ಲಿ 10 ಆಗುತ್ತೆ ಮಾಮೂಲಿ 10 ಆಗೋದು ಬಟ್ 10ಗೆ ಬಂದರೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಅದಕ್ಕೋಸ್ಕರ ಹೋಗಿ ಊಟ ಮಾಡ್ಕೊಂಡು ತೊಗೊಂಬತ್ತೀನಿ ಆಮೇಲೆ ಊಟ ಮಾಡ್ತೀನಿ ಗೈಸ್ ಇವಾಗ ಎಲ್ಲ ಬಂದು ಜಸ್ಟ್ ಅವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಅವ್ರ ಪಾಡಿಗೆ ಅವರೆಲ್ಲ ರೆಸ್ಟ್ ಮಾಡೋಕೆ ಹೋಗೋರೆ ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೂ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಜೈ ಶ್ರೀ ಕೃಷ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್